ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನೆವಿಲ್ ಹೇಳಿರ್ತಕ್ಕಂಥ ಒಂದು ಕೋಟಿನ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದು ಏನಪ್ಪ ಅಂತಂದರೆ ನ್ಯಾಚುರಲ್ ಬ್ರಿಡ್ಜಸ್ ಆಫ್ ಇವೆಂಟ್ಸ್ಗಳು ಆಗ್ತಾ ಹೋಗುತ್ತೆ ಮ್ಯಾನಿಫೆಸ್ಟೇಷನ್ ಆದಮೇಲೆ ಅಂತ. ಸೊ ಏನಿದು ಮತ್ತು ಇದು ಯಾಕೆ ಆಗುತ್ತೆ ಮತ್ತು ಈ ಥರ ಆಗೋದ್ರೆ ಹಿಂದಿನ ಒಂದು ಸೈಂಟಿಫಿಕ್ ರೀಸನ್ ಏನು ಅಂತ ಒಂದು ಲಾಜಿಕಲ್ ವೇ ಆಫ್ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಟ್ರೈ ಮಾಡ್ತೀನಿ. ಸೊ ನೆವಿಲ್ ಏನು ಹೇಳಿದ್ರು ಅಂತಂದರೆ, ಇದು ಇಮ್ಯಾಜಿನೇಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡುವಾಗ ಯಾವಾಗಾದರೂ ನಾವು ಒಂದು ಏಮನ್ನು ಇಟ್ಕೊಂಡು ಒಂದು ಗುರಿ ಇಂದ ಲೈಕ್ ಏನೋ ಒಂದು ಕಾಣ್ತೀವಲ್ಲ, ವಿಷನ್ ಮಾಡ್ತೀವಲ್ಲ, ಅದು ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕ್ವಶನ್ ಬರುತ್ತೆ. ಈಗ ಓಕೆ, ನನಗೆ ಎಷ್ಟೋ ಒಂದು ದಿನಗಳಾದಮೇಲೆ ಅಥವಾ ವರ್ಷಗಳಾದಮೇಲೆ ಒಂದು ಕನಸಿದೆ, ಅದಾಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಟು ಇವಾಗ ಒಂದು ಏನೋ ಮಾಡ್ತೀನಿ, ಲೈಕ್ ವಿಶ್ವಲೈಸೇಷನ್ ಏನೋ ಮಾಡ್ತೀನಿ. ಆದರೆ ನೆಕ್ಸ್ಟ್ ಏನು ಮಾಡೋದು, ನಾ ಏನಾದರೂ ಮಾಡಬೇಕಾ ಅಂತ ಕೆಲವೊಬ್ಬರಿಗೆ ಡೌಟ್ ಬಂದಾಗ ನೆವಿಲ್ ಹೇಳೋದೇನಂತಂದರೆ, ನೀವೇನು ಮಾಡೋದು ಬೇಕಿಲ್ಲ, ಏನೂ ಮಾಡೋಕ್ಕಿಲ್ಲ ಅಂತ. ಯಾಕೆ ಅಂತಂದರೆ, ನೀವು ಆ ಮೂಮೆಂಟ್ ಇರುತ್ತಲ್ಲ, ಆ ವಿಜುವಲೈಸೇಷನ್ ಮಾಡಿದ ಮೂಮೆಂಟ್ ಅದೇ ರಿಯಲ್ ಅಂತ, ಅದೇ ಫೀಲಿಂಗ್, ಲೈಕ್ ಆ ಸ್ಟೇಟಲ್ಲೇ ಇರಬೇಕು ಅಂತ. ಬೀಯಿಂಗ್ ಇನ್ ದ ಸ್ಟೇಟ್ ಅಂತಾರಲ್ಲ, ಲಿವಿಂಗ್ ಫ್ರಮ್ ದ ಎಂಡ್ ಅಂತ ಕರೀತಾರೆ. ಲಿವಿಂಗ್ ಫ್ರಮ್ ದ ಎಂಡ್ ಅಂದರೆ ಆಲ್ರೆಡಿ ನಾನು ಏನು ಮಾಡ್ತಿದ್ದೀನಿ ಅದೇ ಆಗಬೇಕಾಗಿರೋದು, ಅದೇ ಇವಾಗ ಆಗ್ತಿರೋದು ಅಂತ. ಹಾಗೆ ಲಿವಿಂಗ್ ಫ್ರಮ್ ದ ಎಂಡ್ ಅಂತ ಹೇಳ್ತಾರೆ. ಆದರೆ ಅದು ಮನಸ್ಸಿಗೆ ಗೊತ್ತು, ಸಬ್ಕಾನ್ಷಿಯಸ್ ಮನಸ್ಸಿಗೆ ಗೊತ್ತು ಅದು ಇವಾಗ ಆಗ್ತಿರೋದು, ಅದು ಯಾಕಂದರೆ ಇಮ್ಯಾಜಿನೇಷನ್ ಮಾಡ್ತಿರ್ತೀವಿ. ಆದರೆ ಕಾನ್ಷಿಯಸ್ ಮನಸ್ಸಿಗೆ ಒಂದು ಗೊತ್ತಿರಲ್ಲ. ಅದೇನು ಅಂತಂದರೆ, ನಾನು ಇನ್ನೂ 3D ಜಗತ್ತಲ್ಲಿದ್ದೀನಿ, ನಾನು ಮಾಡಿದ ಜಸ್ಟ್ ವಿಜುವಲೈಸೇಷನ್ ಅಷ್ಟೇ, ಅದೇನು ಎದುರಿಗೆ ಬಂದಿಲ್ಲ, ಅದು ಎದುರಿಗೆ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕು. ಬಟ್ ನಾನು ಮನಸ್ಸಿಗೆ ಹೆಂಗೆ ಒಪ್ಪಿಸ್ತಾ ಇದ್ದೇನೆ ಅಂದರೆ, ಆ ಟೈಮ್ ಇಲ್ಲ, ಇವಾಗಲೇ ಆಗ್ತಿದೆ ಅಂತ ಒಪ್ಪಿಸ್ತಾ ಇದ್ದೀನಿ ಸಮಾಧಾನಕ್ಕೋಸ್ಕರ ಅಂತ ಕಾನ್ಷಿಯಸ್ ಮೈಂಡ್ ಹೇಳ್ತಾನೆ ಇರುತ್ತೆ. ಆದರೆ ಇನ್ನೂ ಒಂದು ಡೀಪರ್ ಸೆನ್ಸಲ್ಲಿ ಹೋದಾಗ ನೆವಿಲ್ ಒಂದು ಹೇಳ್ತಾರೆ, ಈ ಥರ ಯಾವುದೇ ಒಂದು ವಿಜುವಲೈಸೇಷನ್ ಮಾಡಿದಾಗ ಅದಕ್ಕೆ ತಕ್ಕಂಗೆ ಅದು ಆಗುತ್ತೆ ಅನ್ನೋಕ್ಕೆ ಸೂಚನೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಊರಿಗೆ ಹೋಗ್ತಿರ್ತೀರ, ಒಂದು XYZ ಅಂತ ಊರ ಹೆಸರು. ನೀವು ದಾರಿಲಿ ಹೋಗುವಾಗ ಮೈಲಿಗಲ್ಲಿ ಇರ್ತಾವಲ್ಲ, ಬೋರ್ಡ್ ಇರುತ್ತೆ, ಆ ಊರು 50 ಕಿಲೋಮೀಟರ್ಸು 40 ಕಿಲೋಮೀಟರ್ಸು ಅಂದರೆ ನಂಬರ್ ಕಡಿಮೆ ಆಗ್ತಾ ಹೋದಾಗ ಓಕೆ, ಆ ಊರು ಹತ್ತಿರ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಥವಾ ಮ್ಯಾಪಲ್ಲಿ ನೀವು ಆನ್ ಮಾಡಿದರೆ ಆ ಮ್ಯಾಪಲ್ಲಿ ಹತ್ರ ಅದು ಹೋಗಿದಾಗ ಆವಾಗ ಓಕೆ, ಇದು ಹತ್ತಿರ ಬರ್ತಾ ಇದೆ, ಇನ್ನೇನು ಬಂದ್ಬಿಡುತ್ತೆ ಅಂತ. ಹಾಗೆ ನಮ್ಮ ಕನಸುಗಳು ಓಕೆ ಇವಾಗ ಆಗ್ಬಿಡುತ್ತೆ, ಪಕ್ಕ ಇವಾಗ ಆಗ್ಬಿಡುತ್ತೆ ಅಂತ ಏನಾದರೂ ಇರ್ಬೋದಾ ಅಂತ ಹಂಚಸ್ ಅಂತ ಕರೀತಾರೆ. ಬಟ್ ಆ ಇಂಟ್ಯೂಷನ್ಸ್ ಬೇರೆ, ಏನೋ ಆಗುತ್ತೆ ಅಂತ ಅನಿಸ್ತಾ ಇದೆ ಮನಸ್ಸಿಗೆ ಅಂತಾರಲ್ಲ, ಅದು ಬೇರೆ. ಬಟ್ ಇಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡುವಾಗ ಕೆಲವೊಂದು ಘಟನೆಗಳು ನಡೆಯುತ್ತೆ. ನೆವಿಲ್ ಹೇಳಿದ್ದು ಈ ಥರ ಕೆಲವೊಂದು ಇನ್ಸಿಡೆಂಟ್ಗಳು ನಡೆಯುತ್ತೆ, ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಗಳು. ಬ್ರಿಡ್ಜಸ್ ಅಂದ್ರೆ ಏನೋ, ಇಲ್ಲಿಂದ ಇಲ್ಲಿ ಏನೋ ಕನೆಕ್ಷನ್, ಮತ್ತು ಇಲ್ಲಿಂದ ಇಲ್ಲಿ ಏನೋ ಕನೆಕ್ಷನ್. ಹಾಗೆ ಆ ಇನ್ಸಿಡೆಂಟ್ ವಿಲ್ ಲೀಡ್ ಟು ಫೈನಲ್ ಡೆಸ್ಟಿನೇಷನ್. ಅಂದರೆ ನಿಮ್ಮ ಏನು ಗುರಿ ಇದೆ ಆ ಥರ ಆಗಂಗೆ ಅದು ಆ ಬ್ರಿಡ್ಜಸ್ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಈ ಕಡೆ ದಡದಿಂದ ಈ ಕಡೆ ದಡಕ್ಕೆ ಹೋಗ್ಬೇಕಲ್ಲ, ಹೀಗೆ ಘಟನೆಗಳು ನಡೆಯುತ್ತೆ ಅಂತ ಹೇಳಿದರು. ಇದು ನನಗೆ ಫಸ್ಟ್ ಪರಿಚಯ ಆದಾಗ ಈ ಒಂದು ವಿಷಯ, ನಾನು ಹೌದಾ ಈ ಥರ ಆಗುತ್ತಾ ಅಂತ ಹೇಳಿ ನಾನು ಕೆಲವೊಂದೆಲ್ಲ ವಿಡಿಯೋಗಳಲ್ಲಿ ಹೇಳಿದ್ನಲ್ಲ, ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ ಎಕ್ಸ್ಪೀರಿಯನ್ಸ್ಗಳು ಮತ್ತು ನಾನು ಜನರು ನನಗೆ ಏನು ಅನ್ಬೇಕು ಅಂತೇಳಿ ಅಂದ್ಕೊಂಡಿದ್ದ ವರ್ಡ್ಸ್ಗಳು ಅವ್ರು ನನಗೆ ಹೇಳಿದಾಗ, ಸೊ ಈ ಥರ ಎಲ್ಲ ಯೋಚನೆ ಮಾಡಿದಾಗ ಅಲ್ಲೇ ನನಗೂ ಸ್ವಲ್ಪ ಸಣ್ಣ ಒಂದು ಕ್ಲೂ ಸಿಕ್ಕಂಗೆ ಆಗ್ತಾಯಿತ್ತು. ಅಂದರೆ ಈಗ ಫಾರ್ ಎಕ್ಸಾಂಪಲ್, ನಾನು ಯಾರನ್ನೋ ವ್ಯಕ್ತಿನ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತಂದರೆ, ಆ ವ್ಯಕ್ತಿ ಮೊದಲು ಸಿಗೋಕ್ಕಿಂತ ಮುಂಚೆ ಆ ವ್ಯಕ್ತಿ ಹೆಸರಿಂದ ಯಾರೋ ನನಗೆ ಲಿಂಕ್ಡ್ನಲ್ಲಿ ರಿಕ್ವೆಸ್ಟ್ ಕಳಿಸೋದು, ಅಥವಾ ಆ ವ್ಯಕ್ತಿ ಥರ ಇರೋರು ಯಾರೋ ಎದುರಿಗೆ ಕಾಣೋದು. ಅಂದರೆ ನೋಡಿ, ಒಟ್ಟಿನಲ್ಲಿ ಒಂದು ಸಬ್ಜೆಕ್ಟ್, ಆ ಸಬ್ಜೆಕ್ಟ್ ಸುತ್ತನೇ ಏನೋ ನಡೀತಾ ಇದೆ ಅಂತ. ಅದು ಕೋಇನ್ಸಿಡೆನ್ಸ್ ಅಂತ ಅನ್ಬೋದು. ಆದರೆ ನಾನು ಹಂಗೆ ಮಾಡಿದಾಗಲೇ ಅಂಥ ವ್ಯಕ್ತಿಗಳ ಲೈಕ್ ಆ ಟಾಪಿಕ್ ಸುತ್ತನೇ ಆಗೋದು. ಅಥವಾ ನಾನು ಲೈಕ್ ಏನಾದರೂ ಒಂದು ರೆಡ್ ಕಲರ್ ಒಂದು ಟೆನ್ನಿಸ್ ಬಾಲ್ ನೋಡಬೇಕು ಅಂತಂದಾಗ ಆ ಟೆನ್ನಿಸ್ ಸಂಬಂಧಪಟ್ಟಂಗೆ ನ್ಯೂಸ್ ಬರೋದು, ಆ ಥರ. ಅವಾಗ ನಾವು ತುಂಬ ಲಾಜಿಕಲಾಗಿ ಯೋಚನೆ ಮಾಡಿ ಏನಂತೀವಿ, ನಾವು ಯಾವಾಗಲೂ ಕನಸು ಒಂದು ಬೇಕು ಅಂತ ಅಬ್ಸೆಷನ್ ಆಗಿರ್ತೀವಲ್ಲ, ಅದಕ್ಕೆ ನಾವು ಎಲ್ಲಿ ನೋಡಿದರೂ ಅದೇ ಕಾಣುತ್ತೆ ಅಂತ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಯಾವಾಗಲೂ ಕಾಮಾಲೆ ಬಂದವರ ಕಣ್ಣಿಗೆಲ್ಲ ಹಳದಿ ಕಾಣುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಅಲ್ಲ ಇದು, ಆ ಥರ ಕೇಸಲ್ಲ. ಇಲ್ಲಿರೋ ಟ್ವಿಸ್ಟ್ ಏನಂತಂದರೆ, ಯಾವಾಗಲೂ ಮನಸ್ಸಲ್ಲಿ ಅದನ್ನು ಹುಚ್ಚು ಥರ ಇಟ್ಕೊಂಡ್ಬಿಟ್ಟು ನನಗೆ ಬೇಕು ಅಂತಾಗ ಕಂಡಿದ್ದೆಲ್ಲ ಅದೇ ಕಾಣೋದು, ಅದು ಹುಚ್ಚುತನ, ಅದು ಮ್ಯಾಡ್ನೆಸ್, ಅದು ಅಬ್ಸೆಷನ್. ಆದರೆ ನಾವು ಏನೂ ಅದ್ರ ಬಗ್ಗೆ ಯೋಚನೆ ಮಾಡದೇ ಇಲ್ದಾಗಲೂ ಕೂಡ ಅಂಥದೇ ಕಾಣ್ತಾ ಇರೋದು. ಇದು ನಿನ್ನ ಗುರಿ ಅಥವಾ ನಿನ್ನ ಮ್ಯಾನಿಫೆಸ್ಟೇಷನ್ ಹತ್ತಿರ ಬರ್ತಾ ಇದೆ ಅನ್ನೋ ಒಂದು ಸೂಚನೆ. ಸೊ ಇದನ್ನು ವೈಜ್ಞಾನಿಕವಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗೊಂದು ಐಡಿಯಾ ಹೊಳಿತು. ಅದಕ್ಕೆ ಇದನ್ನು ನಿಮಗೆ ಹೆಂಗಾದ್ರೂ ಮಾಡಿ ಅರ್ಥ ಮಾಡಿಸ್ಲೇಬೇಕು ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ.
ಫಸ್ಟಿಗೆ ನಾನು ಐಪ್ಯಾಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಹೆಂಗೆ ಆಗುತ್ತೆ ಅಂತ, ಹೆಂಗೆ ನಾವು ಅಂಥದೇ ಘಟನೆಗಳನ್ನು ನಮ್ಮ ಹತ್ರ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಕ್ವಶನ್ ನಾನು ಕೇಳ್ತೀನಿ. ಅದೇನಪ್ಪ ಅಂತಂದರೆ, ನೀವು ಕೆಲವೊಬ್ಬರು ಫ್ರೆಂಡ್ಸನ್ನ ಮಾಡ್ಕೊಂಡಿರ್ತೀರ ಅಥವಾ ಕೆಲವೊಬ್ಬರು ಜನರ ಜೊತೆ ನೀವು ಅವ್ರ ಜೊತೆನೇ ಮಾತಾಡ್ಬೇಕಂತ ಅನ್ನಿಸ್ತಾ ಇರುತ್ತೆ. ಇನ್ ಕೆಲವು ಸಲ ಇವರಿಂದ ದೂರ ಇರಬೇಕು, ಈ ವಿಷಯ ನನಗೆ ಬೇಡ, ಒಟ್ಟಿನಲ್ಲಿ ಇಂಟ್ರೆಸ್ಟ್ ಇಲ್ಲ, ನನಗೆ ಬೇಕಿಲ್ಲ ಅದು, ಅಥವಾ ಈ ಸದ್ಯಕ್ಕೆ ಬೇಕಿಲ್ಲ, ಹಿಂಗೆಲ್ಲ ಅನ್ಸುತ್ತಲ್ಲ. ಇದು ಯಾಕೆ ಅಂತ ಸ್ವಲ್ಪ ಯೋಚನೆ ಮಾಡೋಣ. ಅವಾಗ ನೀವು ಹೇಳ್ತೀರಿ ಇದೆಲ್ಲ ಯಾಕೆ ಅಂತಂದರೆ ನಮಗೆ ಇಷ್ಟ, ಅವ್ರು ಏನು ಮಾಡ್ತಾರೋ ಅದು ಇಷ್ಟ, ಅವ್ರ ಹತ್ರ ವೈಬ್ಸ್ ಚೆನ್ನಾಗಿರುತ್ತೆ, ಹಂಗೆ ಅಂತ ಹೇಳ್ತೀರಿ. ಆದರೆ ಬೇಸಿಕಲಿ ಏನಿದು ಏನು ಅಂತಂದರೆ ಫ್ರೀಕ್ವೆನ್ಸಿಗಳ ಆಟ. ಮತ್ತೆ ಇಲ್ಲಿ ಒಂದು ಪದ ಬಂತು, ಫ್ರೀಕ್ವೆನ್ಸಿ. ಏನಿದು ಫ್ರೀಕ್ವೆನ್ಸಿ? ಎಷ್ಟೊಂದು ಸಲ ಕೇಳಿದ್ದೀವಿ, ಆ ಫ್ರೀಕ್ವೆನ್ಸಿ ಹೆಂಗಿರ್ಬೇಕಂತೆ, ಅದು ಮ್ಯಾಚ್ ಆಗಬೇಕಂತೆ. ಏನಿದು ಮ್ಯಾಚ್ ಆಗೋದು? ಬೇಸಿಕಲಿ ಹೇಳ್ತೀನಿ. ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ. ನಾವು ಕಾಲ್ ಮಾಡ್ತೀವಿ, ಡೇಟಾ ರಿಸೀವ್ ಮಾಡ್ತೀವಿ, ಇಂಟರ್ನೆಟ್ ವರ್ಕ್ ಯೂಸ್ ಮಾಡ್ತೀವಿ, ಎಲ್ಲ ಯೂಸ್ ಮಾಡ್ತೀವಿ. ಹೇಗೆ ಬರುತ್ತೆ? ಸಿಗ್ನಲ್ ಇಲ್ಲ ಅಂತ ಅಂತೀವಿ. ತರಂಗಗಳು ಬೇಕು, ಮೊಬೈಲಿಗೆ ರೇಡಿಯೋ ತರಂಗಗಳು ಬೇಕು. ಬೇಸ್ ಸ್ಟೇಷನಿಂದ ಆ ಥರ ತರಂಗಗಳನ್ನು ಜನ್ರೇಟ್ ಮಾಡ್ತಾರೆ ಅವ್ರು. ಬೇಸ್ ಸ್ಟೇಷನಲ್ಲಿ ಆ್ಯಂಟನಾಸ್ ಇರ್ತವೆ. ಬೇಸ್ ಸ್ಟೇಷನ್ ಅಂತಂದ್ರೆ ಏನಂತ ಅರ್ಥ ಆಗಿಲ್ಲ ಅಂತಂದರೆ, ತುಂಬ ಲೇಮನ್ ಟರ್ಮ್ಸಲ್ಲಿ ಟವರ್, ಆ ಥರ ಟವರ್ ಅನ್ಬಾರ್ದು, ಬಟ್ ಅದು ಬೇಸ್ ಸ್ಟೇಷನ್, ಅದಕ್ಕೆ ಅದನ್ನು ಕರೀತಾರೆ. ಜನ್ರೇಟ್ ಮಾಡ್ತಾರೆ, ಅಲ್ಲಿ ಫ್ರೀಕ್ವೆನ್ಸಿನ ಜನ್ರೇಟ್ ಮಾಡ್ತಾರೆ. ಅಲ್ಲಿರೋ ಫ್ರೀಕ್ವೆನ್ಸಿ ನಮ್ಮ ಇಡೀ ಊರಿಗೆಲ್ಲ ಹರಡುತ್ತೆ, ಸಿಟಿಗೆ. ಆ ಸಿಟಿಯಲ್ಲಿ ಹರಡಿದಾಗ ಆ ಬೇಸ್ ಸ್ಟೇಷನ್ ಯಾರ್ದೋ, ಕ್ಯಾರಿಯರ್, ಲೈಕ್ ಏರ್ಟೆಲ್ನವ್ರದ್ದು ಯಾರ್ದೋ ಆ ಹೆಸರು ಇರುತ್ತಲ್ಲ ಕ್ಯಾರಿಯರ್ದು, ಆ ಕ್ಯಾರಿಯರ್ ಯಾರ್ಯಾರ ಮೊಬೈಲಲ್ಲಿ ಇರುತ್ತೋ, ಆ ಸಿಮ್ ಯಾರ್ಯಾರ ಮೊಬೈಲಲ್ಲಿ ಇರುತ್ತೋ ಅವರಿಗೆ ಆ ಫ್ರೀಕ್ವೆನ್ಸಿಗಳು, ಆ ತರಂಗಗಳು ಬಂದು ಬಡಿದಾಗ ಮೊಬೈಲಲ್ಲಿರುವ ಆ್ಯಂಟನ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅದರಲ್ಲಿ ಏನಿದೆ ವಿಷಯ ಅಂತೇಳಿ ನಿಮಗೆ ಓದಿ ನಿಮ್ಮನ್ನು ಒಬ್ಬರನ್ನ ಕಾಲಿಗೆ ಕನೆಕ್ಟ್ ಮಾಡುತ್ತೆ. ಈಗ ಈ ಥರ ಆಗಬೇಕಂದ್ರೆ ಏನು ಮಾಡಬೇಕು ಅಂತಂದರೆ, ಬೇಸ್ ಸ್ಟೇಷನಲ್ಲಿ ಜನ್ರೇಟ್ ಆಗಿರ್ತಕ್ಕಂಥ ತರಂಗಗಳು ನಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಆ್ಯಂಟನಾಗೆ ಮ್ಯಾಚ್ ಆಗಬೇಕು, ಅಂದರೆ ರಿಸೀವ್ ಆಗಬೇಕು. ಅದು ಆ ಫ್ರೀಕ್ವೆನ್ಸಿನೇ ಯಾವ್ದು ಬರ್ತಿರುತ್ತೆ ಫ್ರೀಕ್ವೆನ್ಸಿ. ಈಗ ಫಾರ್ ಎಕ್ಸಾಂಪಲ್ 1 GHz ಅಂತ ಇಟ್ಕೊಳ್ಳೋಣ, ಅದು ಯೂನಿಟ್ ಬಿಟ್ಬಿಡಿ. 1 GHz ಫ್ರೀಕ್ವೆನ್ಸಿ, ಒಂದು ನಂಬರ್ 1 GHz ಅಂತ ಬರ್ತಿದೆ. ನಿಮ್ಮ ಮೊಬೈಲಲ್ಲಿ 1 GHz ಫ್ರೀಕ್ವೆನ್ಸಿನ ರೀಡ್ ಮಾಡೋಂಥ ಒಂದು ಕೆಪಾಸಿಟಿ ಇರಬೇಕು ಆ ಆ್ಯಂಟನಕ್ಕೆ. ಮೊಬೈಲಲ್ಲಿ ಚಿಪ್ ಆ್ಯಂಟನೈಸ್ ಇರುತ್ತಲ್ಲ, ಅದಕ್ಕೆ ಒಂದು ಕೆಪಾಸಿಟಿ ಇರಬೇಕು. ಅದಿದ್ದರೆ ಮಾತ್ರ ನಿಮಗೆ ಆ ಫ್ರೀಕ್ವೆನ್ಸಿ ರೀಡ್ ಆಗುತ್ತೆ. ಇದೇ ಥರ ಮನುಷ್ಯನ ಇಂಟ್ರ್ಯಾಕ್ಷನ್ಗಳು. ಒಬ್ಬರನ್ನು ನಾವು ಇಷ್ಟಪಡ್ತೀವಿ ಅಂತಂದರೆ, ಒಬ್ಬರು ಹೇಳಿದ್ದ ಮಾತನ್ನು ನಾವು ಕೇಳಬೇಕು ಅನಿಸುತ್ತೆ, ಅಥವಾ ಒಂದು ಕೆಲಸವನ್ನು ಮಾಡ್ತೀನಿ, ಒಂದು ಕಲರನ್ನು ಇಷ್ಟಪಡ್ತೀನಿ, ಒಂದು ವೈಬನ್ನು ಇಷ್ಟಪಡ್ತಿದ್ದೀನಿ ಅಂತಂದರೆ, ಆ ವ್ಯಕ್ತಿ, ಆ ಕಲರು, ಆ ವೈಬು, ಆ ಟಾಪಿಕಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಕಂಟೆಂಟು ನಿಮ್ಮ ಒಳಗಿನ ನಿಮ್ಮ ವ್ಯಕ್ತಿತ್ವ ಅಂತೇನಿರುತ್ತೆ ಅದಕ್ಕೆ ಮ್ಯಾಚ್ ಆಗಬೇಕು. ನಾನು ಹೆಂಗೆ ಹೇಳಿದೆ ನೋಡಿ, ಆ ಸ್ಟೇಷನಲ್ಲಿ ಇರತಕ್ಕಂಥ ಫ್ರೀಕ್ವೆನ್ಸಿ ನಿಮ್ಮ ಮೊಬೈಲ್ ಇರತಕ್ಕಂಥ ಆ್ಯಂಟನಾಕ್ಕೆ ರೀಡ್ ಮಾಡೋಂಥ ಕೆಪಾಸಿಟಿ ಇರಬೇಕು. ಅಂದರೆ ಆ ಒಂದು ಸ್ವಭಾವ, ಆ ವ್ಯಕ್ತಿತ್ವ, ಅದು ಫ್ರೀಕ್ವೆನ್ಸಿ ಮ್ಯಾಚಿಂಗ್ ಅಂತ. ಇಲ್ಲಿ ಮನುಷ್ಯರು ಅಂತಂದರೆ ನಾವು ಬರೀ ಮೂಳೆ ಮಾಂಸ ಇಷ್ಟೇ, ನಾವು ಮನಸ್ಸು, ದೇಹ, ಹಾರ್ಟು, ಲಂಗ್ಸ್ ಹಿಂಗೆಲ್ಲ ಅನ್ಕೊಂಡ್ಬಿಡ್ತೀವಿ. ಬಟ್ ಮನುಷ್ಯರು ಅಂತಂದರೆ ಬ್ರಾಡರ್ ಸೆನ್ಸಲ್ಲಿ ನೋಡ್ತಾ ಹೋಗ್ಬೇಕು. ನಾವು ಬರೀ ಮನುಷ್ಯ ಅಲ್ಲ, ಬ್ರಹ್ಮಾಂಡವೇ ನಮ್ಮ ಮೂಲಕ ಉಸಿರಾಡ್ತಿದೆ. ಸೊ ನಾವು ಫ್ರೀಕ್ವೆನ್ಸಿಗಳು, ನಾವೊಂದು ಕಲರ್ಸ್ಗಳು. ಅದಕ್ಕೆ ನಿಕೋಲಾ ಟೆಸ್ಲಾ ಅವರ ಫೇಮಸ್ ಕೋಟ್ ಇದೆ, ಎಲ್ಲವನ್ನು ಫ್ರೀಕ್ವೆನ್ಸಿ ವೈಬ್ರೇಷನ್ಗಳಲ್ಲಿ ನೀವು ನೋಡ್ತಾ ಹೋದಾಗ ಬ್ರಹ್ಮಾಂಡಗಳ ಸೀಕ್ರೆಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಒಂದೊಂದೇ. ಯಾಕಂತಂದರೆ ಇಲ್ಲಿ ಎಲ್ಲವಿರೋದು ವೈಬ್ರೇಷನ್ನಲ್ಲಿ ಸ್ಟೇಟ್ನಲ್ಲಿ. ನಾವೆಲ್ಲ ವೈಬ್ರೇಟ್ ಆಗ್ತಿದ್ದೀವಿ, ಯಾವುದೋ ಒಂದು ಫ್ರೀಕ್ವೆನ್ಸಿ ವೈಬ್ರೇಟ್ ಆಗ್ತಿದ್ದೀವಿ. ಆ ಫ್ರೀಕ್ವೆನ್ಸಿ ಮ್ಯಾಚ್ ಆದವ್ರನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ, ಆ ಫ್ರೀಕ್ವೆನ್ಸಿ ಡಿಸ್ಟ್ರಾಕ್ಟ್ ಆದವ್ರನ್ನ ನಾವು ದೂರ ತಳ್ತಾ ಇದ್ದೀವಿ. ಸೊ ಅದು ಮ್ಯಾಚ್ ಆಗಲ್ಲ. ಯಾಕಂದರೆ ನಿಮ್ಮ ಮೊಬೈಲಲ್ಲಿ ಯಾವುದೋ ಬೇಸ್ ಸ್ಟೇಷನ್ ಜನರೇಟ್ ಮಾಡ್ತಕ್ಕಂಥ ಫ್ರೀಕ್ವೆನ್ಸಿನ ಆ ಆ್ಯಂಟನಕ್ಕೆ ಕೆಪಾಸಿಟಿ ಇಲ್ಲ, ಅದಕ್ಕೆ ನೀವು ಅವ್ರನ್ನ ಇಷ್ಟಪಡ್ತಾ ಇಲ್ಲ. ಸೊ ಇವಾಗ ಸಿಮಿಲರ್ ವ್ಯಕ್ತಿಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡೋದು ನಿಜ ಆಗಿದ್ದರೆ, ಅಥವಾ ನಮ್ಮ ಮೆಂಟಾಲಿಟಿ ತಕ್ಕಂಗೆ ನಮ್ಮ ಆ ಒಂದು ಘಟನೆಗಳ ನಡೀತವೆ ಅನ್ನೋದು ನಿಜ ಆಗಿದ್ದರೆ, ಸೊ ಈ ನ್ಯಾಚುರಲ್ ಬ್ರಿಡ್ಜಸ್ ಆಫ್ ಈವೆಂಟ್ಸ್ಗಳನ್ನು ಕಂಡುಹಿಡಿಯೋಕ್ಕೆ ಭಾಳ ಈಸಿ ಆಗ್ಬಿಡುತ್ತೆ. ಅದು ಹೇಗೆ ಅಂತಂದರೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನು ಎಕ್ಸಾಂಪಲ್ ಅಂತಂದರೆ, ಈಗ ಒಬ್ಬ ಸ್ಟೂಡೆಂಟ್ ಇರ್ತಾನೆ. ಆ ಸ್ಟೂಡೆಂಟು ಫೈನಲ್ ಇಯರ್ ಗ್ರ್ಯಾಜುಯೇಟ್ ಆಗಿಬಿಟ್ಟು ಒಂದು ಕಂಪ್ನೀಲಿ ನಾನು ಆ ಪೊಸಿಷನಿಗೆ ಹೋಗಬೇಕು, ಅಥವಾ ನಾವೊಂದು ಸ್ಟಾರ್ಟಪ್ ಬಿಲ್ಡ್ ಮಾಡಬೇಕು, ಅಥವಾ ನಾನೊಂದು ಬಿಸ್ನೆಸ್ ಮಾಡಬೇಕು, ಹಿಂಗೇನೋ ಒಂದು ಐಡಿಯಾ ಇಟ್ಕೊಂಡಿರ್ತಾನೆ. ಆ ಐಡಿಯಾ ಇದ್ದರೆ ಮಾತ್ರ ಸಾಕ? ಇಲ್ಲ, ಅವನು ಅದಕ್ಕೆ ವರ್ಕ್ ಮಾಡಬೇಕು, ಅದಕ್ಕೆ ಏನೇನು ಬೇಕೋ ಅವೆಲ್ಲ ತಯಾರಿ ಮಾಡ್ಕೋಬೇಕು, ಅದಕ್ಕೆ ಮುಂಚೆ ಎಲ್ಲ ಪ್ಲ್ಯಾನ್ ಮಾಡಿರ್ಬೇಕು. ಸೊ ಆ ಪ್ಲ್ಯಾನ್ ಎಲ್ಲಿಂದ ಬರುತ್ತೆ? ಒಂದು ಚಿಕ್ಕ ಒಂದು ಥಾಟಿಂದ ಬರುತ್ತೆ, ಒಂದು ಯೋಚನೆ ಇರಬೇಕು ಮನಸ್ಸಲ್ಲಿ, ಮುಂದೆ ಒಂದು ಕನಸು ಕಾಣಬೇಕು. ಫೆರುಚಿಯೋ ಲ್ಯಾಂಬೋರ್ಗಿನಿ ಅವರ ಅಪ್ಪ ಒಬ್ಬ ಫಾರ್ಮರ್ ಆಗಿದ್ದರು. ಅವರು ಈ ಕೋಸ್ಗಡ್ಡೆ ಈ ಥರ ಎಲ್ಲ ಬೆಳೀತಾ ಇದ್ರು.
ಆವಾಗ ಲ್ಯಾಂಬೋರ್ಗಿನಿ ಹೇಳ್ತಾರೆ ಅವ್ರ ಅಪ್ಪಗೆ, ನಾನೊಂದು ಟ್ರ್ಯಾಕ್ಟರ್ ಮಾಡ್ಬೇಕಂತ ಮಾಡಿದ್ದೀನಿ, ಆಮೇಲೆ ಒಂದು ಕಾರ್ ಮಾಡ್ಬೇಕಂತ ಮಾಡಿದ್ದೀನಿ, ಅದು ತುಂಬ ಕಾಂಪ್ಯಾಕ್ಟ್ ಆಗಿರಬೇಕು, ಇವಾಗಿರೋದೆಲ್ಲ ಕ್ಲಚ್ ಸರಿಗಿಲ್ಲ, ನಾನೊಂದು ದೊಡ್ಡ ಒಂದು ಕನಸು ಕಾಣ್ತಾ ಇದ್ದೀನಪ್ಪ ಅಂತ ಹೇಳ್ತಾನೆ. ಅವರಪ್ಪ ಇವನನ್ನು ನೋಡಲ್ಲ, ಇವನನ್ನು ನಂಬಿಕೆ ಇಡಲ್ಲ. ಇಲ್ಲ, ಇದು ನೀನು ಫಾರ್ಮರ್ ಮಗ ಆಗಿದೆಯಾ, ನೀವು ಫಾರ್ಮರ್ ಮಾಡಬೇಕು, ನಮ್ಮ ಇಟಲಿಯಲ್ಲಿ ಅದೇ ಪ್ರೈಡು, ಸೊ ನೀವು ಹಿಂಗೆಲ್ಲ ಕಾರ್ಗಿರೆಲ್ಲ ಹೋಗ್ಬೇಡ, ಫೆರಾರಿ ಅವ್ರಿಗಷ್ಟೇ ಈಗ ಅಂಥವ್ರಿಗಷ್ಟೇ ಅದು ಕಾರ್ ಅದು, ಯಾಕಂದರೆ ಅವರು ತುಂಬ ಕಷ್ಟಪಟ್ಟು ಸಕ್ಸಸ್ ಮಾಡಿದ್ದಾರೆ ಅಂತ. ಆದರೆ ಫೆರುಚಿಯೋ ಲಂಬೋರ್ಗಿನಿಯವರು ಕೇಳಲ್ಲ, ಇಲ್ಲ ನನಗೊಂದು ಕನಸಿದೆ, ಆ ಕನಸನ್ನು ನಾನು ಫಾಲೋ ಮಾಡೇ ಮಾಡ್ತೀನಿ, ನಾನು ಯಾವತ್ತೂ ಏನೋ ಫೇಲ್ ಆದರೂ ಕೂಡ ದೊಡ್ಡ ಕೆಲಸಕ್ಕೆ ಕೈ ಹಾಕಿ ಫೇಲ್ ಆಗಿದ್ದೀನಿ ಅನ್ನೋ ಒಂದು ಫೀಲಿಂಗಲ್ಲೇ ನಾನು ಕೊನೆಯಲ್ಲಿ ಇರ್ತೀನಿ ಅಂತ ಅವ್ರು ಹಂಗೆ ಚಾಲೆಂಜ್ ಮಾಡಿ ಇವತ್ತು ಲ್ಯಾಂಬೋರ್ಗಿನಿ ಏನಾಗಿದೆ ಅಂತ ನಮಗೆ ಗೊತ್ತಿದೆ. ಸೊ ಹಾಗೆ ಎಲ್ಲರಿಗೂ ಒಂದು ಕನಸಿರುತ್ತೆ. ಆ ಕನಸನ್ನು ಹಿಂಗೆ ಏನೋ ಸಬ್ಕಾನ್ಷಿಯಸ್ಲಿ ಅಥವಾ ಕಾನ್ಷಿಯಸ್ಲಿ ಮ್ಯಾನಿಫೆಸ್ಟ್ ಮಾಡ್ತಿರ್ತೀವಿ ನಾವು. ಮ್ಯಾನಿಫೆಸ್ಟ್ ಅಂತಂದರೆ ಕಣ್ಮುಚ್ಚಿ ಹೀಗೆ ಮಾಡೋದಲ್ಲ. ಮ್ಯಾನಿಫೆಸ್ಟ್ ಅಂದರೆ ನನಗೊಂದು ಬೇಕು ಅಂತ ಸಬ್ಕಾನ್ಷಿಯಸ್ಲಿ ಅನ್ಕೊಳ್ತಾ ಇರೋದು, ನನಗೆ ಬೇಕು ಬೇಕು ಬೇಕಂತ. ಹಾಗೆ ನೀವು ಬಾಯಿ ಬಿಟ್ಟು ಹೇಳೋದು ಬೇಕಿಲ್ಲ, ಬಟ್ ಮನಸ್ಸಲ್ಲೇ ನಮಗೆ ಗೊತ್ತಿಲ್ಲದಂಗೆ ಈಗ ಹೆಂಗೆ ಉಸಿರಾಡ್ತೀವಲ್ಲ, ನಾವು ಉಸಿರಾಡ್ಬೇಕಂತ ಅನ್ಕೊಂಡು ಉಸಿರಾಡಲ್ಲ, ಆಟೋಮೆಟಿಕಲಿ ಆಟೋನಮಸ್ ಆಗಿ ಆಗ್ತಾ ಇದೆ. ಅದೇ ಥರ ನಮ್ಮ ಕನಸು ಆಗ್ತಾ ಇರುತ್ತೆ. ಆ ಕನಸಾದಾಗ, ಆ ಕನಸು ಇಂಟೆನ್ಸಿಟಿಯಾಗಿ ಹೋಗ್ತಾ ಬಂದಾಗ, ಆ ಕನಸು ತುಂಬ ನಾವು ಅದಕ್ಕೆ ಹಾರ್ವೆಸ್ಟ್ ಮಾಡ್ತಾ ಎನರ್ಜಿ ಕೊಡ್ತಾ ಹೋದಾಗ, ಆ ಕಂಪ್ನಿಯಿಂದ ಯಾರೋ ನಿಮಗೆ ಕಾಂಟ್ಯಾಕ್ಟ್ ಸಿಕ್ಕಂಗಾಗೋದು, ಅಥವಾ ಅವ್ರು ನಿಮಗೇನೋ ಒಂದು ಆಫರ್ ಕೊಟ್ಟಂಗಾಗೋದು, ಅಥವಾ ನಿಮಗೇನೋ ಹೊಸ ಐಡಿಯಾಗಳನ್ನು ಹೊಳೆಯೋಂಥ ಯಾವುದೋ ಒಂದು ಟಕ್ ಅಂತ ವೀಡಿಯೋ ನೋಡೋದು ಸೈಡಿಗೆ ವೆಬ್ಸೈಟಲ್ಲಿ, ಅಲ್ಲಿ ನೀವು ಕ್ಲಿಕ್ ಮಾಡ್ತೀರಾ, ಅಲ್ಲಿಂದ ಯಾವುದೋ ನಿಮಗೆ ಕಾಂಟ್ಯಾಕ್ಟ್ ಸಿಗುತ್ತೆ, ಮತ್ತು ಅವರು ಹಿಂಗೆ ಒಂದು ಅಪಾರ್ಚುನಿಟಿ ಇದೆ ಬರ್ತೀಯ ಅಂತ. ಹೀಗೆ ನೋಡಿ, ಈ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್. ರಂಗೋಲಿ ಹಾಕ್ಬೇಕಾದ್ರೆ ಆ ಚುಕ್ಕಿ ಕನೆಕ್ಟ್ ಮಾಡಿದಾಗ ಫುಲ್ ಕನೆಕ್ಟ್ ಮಾಡೋದು ಬೇಕಿಲ್ಲ. ಚುಕ್ಕಿನ ಒಂದು ಗಿಳಿ ಆಗ್ತಾ ಇದೆ ಅಂತಂದರೆ ಅರ್ಧ ಬೆಳೆಸ್ಬಿಟ್ರೆ ಸಾಕು, ದೂರಿಂದ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಓಕೆ ಇದು ಗಿಳಿ ಆಗ್ತಾ ಇದೆ ಅಂತ. ಅದೇ ಥರ ನಮ್ಮ ಕನಸುಗಳು ಕಂಪ್ಲೀಟಾಗಿ ಆಗ್ಬೇಕಂತ ಬೇಕಿಲ್ಲ. ಆ ಬ್ರಿಡ್ಜಸ್ ನೋಡ್ತಾ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಕರೀತಾರೆ. ಮುಂದೆ ಏನಾಗುತ್ತೆ ಅಂತ ನೋಡೋಕ್ಕೆ ಆ ಮೊಳಕೆ ನೋಡ್ಬಿಟ್ರೆ ಸಾಕು, ಏನು ಅದು ಗೊತ್ತಾಗ್ಬಿಡುತ್ತೆ, ಅದು ಏನಾಗ್ಬಿಡುತ್ತೆ ಅಂತ. ಹಾಗಂತ ನಾನು ಫ್ಯೂಚರ್ ಪರ್ಫೆಕ್ಟಾಗಿ ಹೇಳ್ಬಿಡ್ತೀನಿ ಅಂತಲ್ಲ, ಬಟ್ ಅದು ಒಂದು ಆಡು ಮಾತು, ಲೈಕ್ ಮುಂಚೆನೇ ಏನಾಗುತ್ತೆ, ಏನಾಗಬಹುದು ಅಂತ ಒಂದು ಆ ಘಟನೆಗಳು. ಸೊ ಹೀಗೆ ಅಲ್ಲಲ್ಲಿ ಕನೆಕ್ಷನ್ ಸಿಗ್ತಾ ಯಾವಾಗ ನಮಗೆ ಫುಲ್ಲು ನಾವು ರೆಸಿಸ್ಟೆನ್ಸ್ನ ಕಡಿಮೆ ಮಾಡ್ತೀವೋ, ನಾ ಹೇಳಿದ್ನಲ್ಲ, ಎರಡು ವ್ಯತ್ಯಾಸ ಇದೆ. ಅಬ್ಸೆಷನ್ನಿಗೂ ಮತ್ತು ಈ ಘಟನೆಗಳು ವ್ಯತ್ಯಾಸ ಇದೆ. ಯಾವಾಗಲೂ ಮನಸ್ಸಲ್ಲಿ ಒಂದು ಹುಚ್ಚಿಡ್ಕೊಂಡು ಅವ್ರು ಬೇಕು, ಅದು ಬೇಕು, ಅದಾಗಬೇಕು, ನನಗೆ ಅದು ಸಿಗಬೇಕು, ನಾನು ಹಂಗೆ ಮಾಡಬೇಕು, ನನಗೆ ಬಿಲಿಯನಿಯರ್ ಆಗಬೇಕು ನಾನು, ಹೀಗೆ ಅಂತ ಯಾವಾಗಲೂ ಕಂಡುಬಿಟ್ರೆ ಅದೇ ಮಾತಾಡೋದು, ಕಂಡುಬಿಟ್ರೆ ಬಿಲಿಯನಿಯರ್ ಆಗ್ತೀನಿ ಅಂತ ಅನ್ನೋದು, ಇದು ಹುಚ್ಚುತನ, ಇದು ಮ್ಯಾಡ್ನೆಸ್ಸು. ಆದರೆ ನಾನು ಬಿಲಿಯನರ್ ಆಗಬೇಕು, ನಾನೊಂದು ಬಿಸ್ನೆಸ್ ಮಾಡಬೇಕು, ನನಗೆ ಅವ್ರು ಸಿಗಬೇಕು, ಆದರೆ ನಾನು ಏನೋ ಅಬ್ಸೆಷನ್ ಮಾಡಲ್ಲ, ನಾನು ಅದಕ್ಕೆ ಬೇಕು ಅಂಥೇಳಿ ನಾನು ಒದ್ದಾಡಲ್ಲ, ನಾನು ಯಾರನ್ನೂ ಕೇಳಲ್ಲ. ಯಾಕೆ? ಐ ನೋ ನನಗೆ ಅದು ಡಿಸರ್ವ್ ಇದೆ ಅಂತ. ಅದಕ್ಕೆ ನಾನು ಅದನ್ನು ಬಿಟ್ಬಿಡ್ತೀನಿ. ಇವಾಗ ಪ್ರೆಸೆಂಟ್ ಕೆಲಸ ಏನಿದೆ ಅದನ್ನು ನಾನು ಮಾಡ್ತೀನಿ. ಸೊ ಅವಾಗ ನೋಡಿ ಆಟೋಮೆಟಿಕಲಿ ಅದು ಬರ್ತಾ ಹೋಗುತ್ತೆ. ಯಾಕಂದರೆ ನೀವು ರೆಸಿಸ್ಟೆನ್ಸ್ನ ತಡೆದಿದ್ದೀರಾ, ಮಧ್ಯಕ್ಕೆ ಏನೂ ಇಲ್ಲ, ದಾರಿ ಫುಲ್ ಕ್ಲಿಯರ್ ಆಗಿದೆ, ಅವಾಗ ನೀರು ಬಂದೇ ಬರುತ್ತೆ ಆಟೋಮೆಟಿಕಲಿ. ಸೊ ಇದನ್ನು ಇನ್ನೂ ಡೀಪರ್ ಸೆನ್ಸಲ್ಲಿ ಅರ್ಥ ಮಾಡಿಸ್ಬೇಕು ಅಂತಂದರೆ, ಈ ಫ್ರೀಕ್ವೆನ್ಸಿ ಏನೇನೋ ಅಂತಂದೆಲ್ಲ ಮ್ಯಾಚ್ ಆಗುತ್ತೆ, ಅದಾಗುತ್ತೆ ಅಂತ. ಇವಾಗ ಐಪ್ಯಾಡ್ ಸ್ಕ್ರೀನ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಾನು ಈ ಫ್ರೀಕ್ವೆನ್ಸಿನ ಜನ್ರೇಟ್ ಮಾಡ್ತೀನಿ. ಅಂದರೆ ಈಗ ಒಬ್ಬೊಬ್ಬ ಮನುಷ್ಯ ಒಂದು ಫ್ರೀಕ್ವೆನ್ಸಿ, ಅವನು ಒಂದು ಫ್ರೀಕ್ವೆನ್ಸಿ, ಇವಳು ಒಂದು ಫ್ರೀಕ್ವೆನ್ಸಿ, ಆ ಅಜ್ಜಿ ಒಂದು ಫ್ರೀಕ್ವೆನ್ಸಿ, ಆ ನಾಯಿ ಒಂದು ಫ್ರೀಕ್ವೆನ್ಸಿ, ಎಲ್ಲ ಜೀವ ಅಂತ ಕಾನ್ಷಿಯಸ್ನೆಸ್ ಅದೊಂದು ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿಯಿಂದ ಹೇಗೆ ಅದು ತಕ್ಕಂಗೆ ಅದು ಮ್ಯಾನಿಫೆಸ್ಟೇಷನ್ ಮಾಡೋದು, ಅದು ತಕ್ಕಂಗೆ ಘಟನೆಗಳು ಹೇಗೆ ಅದು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಐಪ್ಯಾಡ್ ಸ್ಕ್ರೀನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ಇವಾಗ ನಾನು ಮನುಷ್ಯರು ಹೇಗೆ ಫ್ರೀಕ್ವೆನ್ಸಿ ಅಂತ ಹೇಳಿದ್ನಲ್ಲ ಮತ್ತು ವಿಡಿಯೋದಲ್ಲಿ, ಅದು ಇವಾಗ ಸೈಂಟಿಫಿಕಲಿ ಒಂದು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ. ಈಗ ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ ಐಪ್ಯಾಡ್ ಸ್ಕ್ರೀನ್ನ ತೋರಿಸ್ತಾ ಇದ್ದೀನಲ್ಲ, ಏನೇನೋ ವೇವ್ಸ್ ಕಾಣಿಸ್ತಾ ಇದೆ, ಏನೇನೋ ಆಸಿಲೇಟರ್ ಕಾಣಿಸ್ತಾ ಇದೆ, ಫ್ರೀಕ್ವೆನ್ಸಿಗಳು ಕಾಣಿಸ್ತಾ ಇದೆ, ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಈಗ ನಾನು ಐಪ್ಯಾಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇರೋದು ಒಂದು ಆ್ಯಪ್, ಇದು ಆಸಿಲೇಟರ್ ಆ್ಯಪ್. ಇದು ಅಂದರೆ ಎಷ್ಟು ಫ್ರೀಕ್ವೆನ್ಸಿ ಬೇಕು ಅಂತ ನಾವು ವ್ಯಾಲ್ಯೂ ಹೇಳಿದರೆ ಅಷ್ಟು ಜನ್ರೇಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ಕ್ವಯರ್ ವೇವ್ನ ನಾನು ಇವಾಗ ಜನ್ರೇಟ್ ಮಾಡ್ತೀನಿ. ಇವಾಗ ನಾನು ಮಾತಾಡಿದ್ರೆ ಕೇಳಿಸಲ್ಲ, ಯಾಕಂದರೆ ಅದು ಸೌಂಡ್ ಮಾಡುತ್ತೆ. ಇಲ್ಲಿ ಪ್ಲೇ ಅಂತ ಬಟನ್ ಇದೆಯಲ್ಲ, ಅದನ್ನು ಒತ್ತಿದರೆ ಈಗ ಫ್ರೀಕ್ವೆನ್ಸಿಗಳು ಕೆಳಗಡೆ ಪವರ್ ಲೆವೆಲ್, ಅದು ಕೆಳಗಡೆ ಕಲರ್ ಕಾಣ್ತಾ ಇದೆಯಲ್ಲ, ಬ್ಲೂ ಯೆಲ್ಲೋ ಎಲ್ಲ, ಅದು ಬಲ್ಗಡೆ ಇಲ್ಲಿ ಪವರ್ ಲೆವೆಲ್ ತೋರಿಸ್ತಾ ಇದೆ. ಈಗ ನಾನು ಪ್ಲೇ ಮಾಡ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿ ಇದನ್ನು.
ಸೊ ಈ ಥರ ಒಂದು ಟೈಪ್ ಆಫ್ ವೇವ್ ಇದು, ಅಂದರೆ ಪಲ್ಸ್ ವೇವ್, ಸ್ಕ್ವಯರ್ ವೇವ್. ಈ ಥರ ಡಿಫ್ರೆಂಟ್ ಫಾರ್ಮ್ಸ್ ಅಥವಾ ವೇವ್ ಫಾರ್ಮ್ಸ್ ಅಂತ ಕರಿತೀವಿ. ಅಂದರೆ ಸ್ಕ್ವಯರ್ ವೇವ್ಸ್ನ ಒಂದರಿಂದ ಲೈಕ್ ಮನುಷ್ಯರಿಗೆ ಕೇಳಿಸ್ಕೋಬೋದಾದಂಥ ಲಿಮಿಟ್ 20 kHz ಅಂತ ಕರಿತೀವಲ್ಲ, ಅಲ್ಲಿ ತನಕ ಮಾತ್ರ ನಮಗೆ ಕೇಳುತ್ತೆ. ಅದಕ್ಕೆ ಈ ಬಾವಲಿಗಳು ಇವೆಲ್ಲ ಒದರ್ತಾವಲ್ಲ, ಅವು ನಮಗೆ ಕೇಳಿಸಲ್ಲ, ಯಾಕಂದರೆ ಅದು ಇನ್ಆಡಿಬಲ್ ಫ್ರೀಕ್ವೆನ್ಸಿ, ಅದಕ್ಕೆ ಕೇಳಿಸಲ್ಲ, ಆ ಆಡಿಯೋ ಸ್ಪೆಕ್ಟ್ರಮಿಂದ ಹೊರಗಡೆ ಇದೆ. ಇವಾಗ ನಾನು ಸೈನ್ ವೇವ್ಸು ಮತ್ತು ರ್ಯಾಂಪ್ ವೇವ್ಸು ಈ ಥರ ಜನ್ರೇಟ್ ಮಾಡಿ ತೋರಿಸ್ತೀನಿ. ಅವು ಯಾವ ಥರ ಸೌಂಡ್ ಮಾಡುತ್ತೆ ಅಂತ ಕೇಳಿಸ್ಕೊಳ್ಳಿ. ಸೊ ಇವಾಗ ಎಲ್ಲ ಟೈಪ್ ಆಫ್ ವೇವ್ಸ್ನ ನಾನು ತೋರಿಸಿದೆ. ನಾನು ಏನು ಮಾತಾಡ್ತಿದ್ದೀನಿ ಅದಕ್ಕೋಸ್ಕರ ಆ ವೇವ್ಸ್ ಹಂಗೆ ಡಿಸ್ಟಾರ್ಷನ್ ಆಗ್ತಿದೆ ವೇವ್ ಫಾರ್ಮು. ಇವಾಗ ನಾನು ತೋರಿಸೋದು ಏನಪ್ಪ ಅಂತಂದರೆ, ಕೆಳಗಡೆ ಗ್ರಾಫಲ್ಲಿ ನೀವು 62.5, 125, 250, 500, 1K, 2K, 4K, 8K, 16K ಅಂತ ನೋಡ್ತಾ ಇದೆಯಲ್ಲ, ಅದು ಏನು ಕೆ ಅಂತಂದರೆ ಫ್ರೀಕ್ವೆನ್ಸಿ. ಅದು ಈ ಕಡೆ ಎಡಗಡೆಯಿಂದ ಬಲಗಡೆ ತನಕ ಏನು ಲೈನ್ ಇದೆ ಎಕ್ಸ್ ಆ್ಯಕ್ಸಿಸಲ್ಲಿ, ಅಷ್ಟು ಮಾತ್ರ ನಮಗೆ, ಅಂದರೆ ಮನುಷ್ಯರಿಗೆ ಕಿವಿಗೆ ಕೇಳಿಸುತ್ತೆ ಸೌಂಡು, ಬೇರೆ ಯಾವ ಸೌಂಡು ಕೇಳಿಸಲ್ಲ. ಇವಾಗ ಇಲ್ಲಿ 2K, 4K, 8K ಅಂತ ಬಲಗಡೆ 3 ಪಾಯಿಂಟ್ಸ್ ಇದಾವಲ್ಲ, ತುಂಬ ನಾನು ಕಷ್ಟದಿಂದ ಹೇಳೋಕ್ಕೆ ಹೋಗಲ್ಲ, ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕರೆಕ್ಟಾಗಿ ಫಾಲೋ ಮಾಡಿ ನಾನು ಹೇಳೋದನ್ನು. 2K, 4K, 8K ಅಂತಿದಾವಲ್ಲ, ಅಲ್ಲಿ ಮಾತ್ರ ಲೈನ್ಗಳು ಇಲ್ಲಿ ಹೀಗೆ ಲೈನ್ ಬರ್ತಿದೆ, ಬ್ಲೂ ಲೈನ್ಸ್ ಕೆಳಗಡೆ, ಅಲ್ಲಿ ಮಾತ್ರ ಅವು ಬರುತ್ತೆ. ಬೇರೆ ಕಡೆ ಎಲ್ಲ ಅಷ್ಟೊಂದು ಇರೋದಿಲ್ಲ. ಸ್ವಲ್ಪ ಚೆಕ್ ಮಾಡಿ. ಇವಾಗ ನಾನು ಒಂದು ಫ್ರೀಕ್ವೆನ್ಸಿಗೆ ಇಡ್ತೀನಿ. 2K, 4K, 8K ಮತ್ತು 16K ಹತ್ರ ಮಾತ್ರ, ಅಂದರೆ ಈಗ 2ರ ಮಗ್ಗಿ ಅಂತ ಏನು ಕರೀತಾರೆ, 2 × 2 4, 2 × 4 8. ಸೊ ಈ ಥರ 2ರ ಮಗ್ಗಿಯಲ್ಲಿ, ಅಂದರೆ ಈವನ್ ಹಾರ್ಮೋನಿಕ್ಸ್ ಅಂತ ಕರಿತೇವೆ ಇದಕ್ಕೆ, ಅದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ಮಾತ್ರ ಈ ಥರ ಲೈನ್ಸು ಜಾಸ್ತಿ ಬರುತ್ತೆ, ಅಂದರೆ ಪವರ್ ಜಾಸ್ತಿ ಇರುತ್ತೆ ಆ ಫ್ರೀಕ್ವೆನ್ಸಿಯಲ್ಲಿ ಅಂತ. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಅಂದರೆ ಸ್ವಲ್ಪ ಆ ಕಡೆ ಹೋಗ್ಬೋದು, ಯಾಕಂದರೆ ನಾನು ಇವಾಗ ಇರ್ತಕ್ಕಂಥ ವಾತಾವರಣದ ನಾಯ್ಸ್ ಫ್ಲೋರ್ ಅಫೆಕ್ಟ್ ಮಾಡುತ್ತೆ. ಬಟ್ ನನ್ನ ಮೇನ್ ಪಾಯಿಂಟ್ ಏನಂದರೆ 2K, 4K, 8K, 16K ಇದ್ರ ಹತ್ರ ಒಂದು ಲೈನ್ಸ್ ಬರುತ್ತಾ ಇಲ್ಲ ಅಂತ ನೋಡಿ. ಇವಾಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು 2K, 4K, 8K ಹತ್ರ. ಅದು ಆ್ಯಕ್ಚುಲಿ ನಾನು ಮಾತಾಡ್ತಿರೋದು ಎಫೆಕ್ಟ್ ಆಗ್ತಾ ಇದೆ ಅದಕ್ಕೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, 2K ಅನ್ನೋದು ಒಂದು ಫಂಡಮೆಂಟಲ್ ಫ್ರೀಕ್ವೆನ್ಸಿ ಆಗಿದ್ದರೆ, ಅಂದರೆ 2K ಅನ್ನೋ ಫ್ರೀಕ್ವೆನ್ಸಿ ನೀವು ಜನ್ರೇಟ್ ಮಾಡ್ತಾಯಿದ್ರೆ, 2K ಅಂದರೆ 2000 ಅಲ್ಲ, 2000 ಫ್ರೀಕ್ವೆನ್ಸಿನ ಜನ್ರೇಟ್ ಮಾಡ್ತಾಯಿದ್ರೆ ಬರೀ 2000 ಅಷ್ಟೇ ಅಲ್ಲ, 4000ನೂ ಬರುತ್ತೆ, 8000ನೂ ಬರುತ್ತೆ, 16000ನೂ ಬರುತ್ತೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಿರೋಂಥದ್ದು, ಅಂದರೆ ಅದಕ್ಕೆ ಸಿಮಿಲರ್ ಇರೋಂಥ ಫ್ರೀಕ್ವೆನ್ಸಿಗಳು ಕೂಡ ಬರುತ್ತೆ ಅಂತ. ಈಗಿದು ಏನು ಇದ್ರ ಹಿಂದಿನ ಮಹತ್ವ ಅಂಥೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಟಲ್ಲಿ. ಪೆನ್ಸಿಲ್ ತಗೊಳ್ಳೋಣ. ಸೊ ಇದನ್ನೊಂದು ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲೇನಿದೆಯಲ್ಲ, ಒಂದು ನಿಮಿಷ, ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ರೆಡ್ ಮಾರ್ಕ್ ಮಾಡಿದ್ದೀನಿ ನೋಡಿ, ಇದು 2K ಅಂತ ಈ ಫ್ರೀಕ್ವೆನ್ಸಿ ಆಯಿತಾ. ಇದು ನಮಗೆ ಬೇಕಿರೋಕ್ಕಂಥ ಫ್ರೀಕ್ವೆನ್ಸಿ 2000 ಹರ್ಟ್ಸ್ಗಳು ಅಂತ. ಹರ್ಟ್ಸ್ ಅಂದರೆ ಫ್ರೀಕ್ವೆನ್ಸಿ ಮಾಪಕ. ಈಗ KG ಅಂತೀವಲ್ಲ, ಒಂದು ಎಷ್ಟು ಭಾರ ಇದೆ ಅಂದರೆ 5 kg 6 kg, ಹಾಗೆ ಫ್ರೀಕ್ವೆನ್ಸಿ ಎಷ್ಟಿದೆ ಅಂದರೆ ಹರ್ಟ್ಸ್ ಅಂತ ಕರಿತೀವಿ. ಇಲ್ಲೊಂದು ಲೈನ್ ಇದೆ. ಆಮೇಲೆ ನೀವು ಇಲ್ಲೊಂದು ಲೈನ್ನ ಗಮನಿಸ್ಬೋದು, ಇದು 4000 ಹತ್ರ ಬರಬೇಕಾಗಿತ್ತು, ಸ್ವಲ್ಪ ಶಿಫ್ಟ್ ಆಗಿದೆ. ಆಮೇಲೆ ಇಲ್ಲೊಂದು ಲೈನ್ನ ಗಮನಿಸ್ಬೋದು. ಆದರೆ ನೀವು ಏನು ಸ್ಪೆಷಲ್ಲು ಎಲ್ಲ ಕಡೆ ಅಂತ ಕೇಳ್ಬೋದು. ಇದನ್ನು ಮತ್ತೆ ಎರೇಸ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ನೀವು ಇಮ್ಯಾಜಿನರಿ ಲೈನ್ ಹಾಕಿದರೆ, ಹೀಗೆ ಫ್ಲೋರ್ ಅಂತ ಕರೆಯೋಣ ನೋಡಿ. ಈ ಇಮ್ಯಾಜಿನರಿ ಲೈನ್ ಅನ್ನೋದು ಒಂದು ಬೌಂಡ್ರಿ ಲಿಮಿಟ್ ಇದು ಆಯಿತಾ.
ಇದ್ರ ಮೇಲಿರ್ತಕ್ಕಂಥ ಪಾಯಿಂಟ್ಸ್ ಯಾವುದು? ಇದು ಒಂದು, ಇದು ಒಂದು, ಇದು ಒಂದು. ನಿಮಗೆ ಕಾಣ್ತಾ ಇರ್ಬೋದು 1 2 3 ಈ 3 ಪೀಕ್ ಇದಾವಲ್ಲ, ಇವು ಮಾತ್ರ ಈ ಬೌಂಡ್ರಿಯಿಂದ, ಇದು ಬೌಂಡ್ರಿ ಅಂತ ಕರೋಣ, ಇವು ಮಾತ್ರ ಮೂರು ಮೇಲ್ಗಡೆ ಇದೆ. ಇದು ಪಲ್ಸ್ ವೇವಲ್ಲಿ, ಸ್ಕ್ವೇರ್ ವೇವಲ್ಲಿ ಅಂದರೆ 2K 4K ಮತ್ತು 8K 16K ಹತ್ರ ಕೂಡ ಇರಬೇಕಾಗಿತ್ತು, ಬಟ್ ಅಲ್ಲಿ ಪವರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. 16K. ಸೊ ಈ ಥರ ಅಂದರೆ 2ರ ಫ್ಯಾಮಿಲಿ ಅಂತ ಏನು ಕರಿತೀವಲ್ಲ, 2ರ ಮಗ್ಗಿಯಲ್ಲೂ ಏನು ಫ್ಯಾಮಿಲಿ ಬರುತ್ತೆ, ಅದರಲ್ಲಿ ಏನೋ ಬಂದಂಥ ಒಂದು ಭಾಸ. ನೆಕ್ಸ್ಟ್ ಗ್ರಾಫಲ್ಲೂ ನೀವು ನೋಡಿದಾಗ ಮತ್ತೆ ಇಲ್ಲಿ ಬೌಂಡ್ರಿ ಹಾಕೋಣ. ಹಿಂಗೆ ಬೌಂಡ್ರಿ ಹಾಕಿದರೆ ಇಲ್ಲೊಂದು ಪೀಕ್ ಸಿಕ್ಕಿದೆ, ಇಲ್ಲೊಂದು ಪೀಕ್ ಸಿಕ್ಕಿದೆ, ಇಲ್ಲೊಂದು ಪೀಕ್ ಸಿಕ್ಕಿದೆ, ಇಲ್ಲೊಂದು ಪೀಕ್ ಸಿಕ್ಕಿದೆ. ಅಂದರೆ ಮತ್ತೆ ನೋಡು 2 4 8 16. ಸೊ ಹೀಗೆ 2ರ ಫ್ಯಾಮಿಲಿ ಹತ್ರ ಬರ್ತಾ ಹೋಗ್ತಿದೆ. ಇವಾಗ ಇದರ ಹಿಂದಿನ ಮರ್ಮ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಇದು ನಾವು ಅಂತ ಕನ್ಸಿಡರ್ ಮಾಡೋಣ. ಇದು ನಾವು. ಓಕೆ, ಸ್ವಲ್ಪ ಹೇರ್ ಕರೆಂಟ್ ಶಾಕ್ ಹೊಡೆದಂಗೆ ಆಗಿದೆ, ಪರವಾಗಿಲ್ಲ. ಸೊ ಇದು ನಾವು, ಆಯಿತಾ? ಇವಾಗ ನಮಗೆ ಒಂದು ವ್ಯಕ್ತಿತ್ವ ಇರುತ್ತೆ ಅಥವಾ ಒಂದು ಸ್ವಭಾವ ಅಂತ ಕರೆಯೋಣ. ಆ ವ್ಯಕ್ತಿತ್ವ ಅದನ್ನು ನಾವು 2K ಫ್ರೀಕ್ವೆನ್ಸಿ ಅಂತ ಕರೆಯೋಣ. ಅಂದರೆ ಯಾವುದೋ ಒಂದು ಫ್ರೀಕ್ವೆನ್ಸಿ ಅಂತ ಕರಿತೀವಲ್ಲ, ಫ್ರೀಕ್ವೆನ್ಸಿ ಇದೆ, ಅದು ವ್ಯಾಲ್ಯೂ ಅಂದರೆ ನೋಡೋಣ. ಅಂದರೆ ಮನುಷ್ಯರಿಗೆ ನಂಬರ್ ಕೊಡೋಕ್ಕಾಗಲ್ಲ, ಸುಮ್ಮನೆ ಕರೆಯೋಣ 2K ಅಂತ. 2000 ಹರ್ಟ್ಸು ಅಥವಾ 2K ವ್ಯಾಲ್ಯೂ ಇದೆ. ಈಗ ನೋಡಿ, ಆಸಿಲೇಟ್ರು ಯಾವುದಾದ್ರೂ ಒಂದು ಆಸಿಲೇಷನ್ ಆಗುವಾಗ ಒಂದು ಫಂಡಮೆಂಟಲ್ ಫ್ರೀಕ್ವೆನ್ಸಿ ಬಂದರೆ ಅದು ಒಂದೇ ಬರಲ್ಲ, ಅದ್ರ ಜೊತೆಗೆ ಇದು ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ. ಅಂದರೆ ಇಲ್ಲಿರೋ ಮರ್ಮ ಏನಪ್ಪ ಅಂತಂದರೆ, ನಾನು ಒಂದು ವ್ಯಕ್ತಿತ್ವವನ್ನು ಹೊರಸೂಸ್ತಾ ಇದ್ದೀನಿ, ನಾನು ಒಂದು ವ್ಯಕ್ತಿತ್ವದಿಂದ ರೇಡಿಯೇಷನ್ ಮಾಡ್ತಾಯಿದ್ದೀನಿ ಅಂತಂದರೆ, ಅಂದರೆ ಒಂದು ಕನಸನ್ನು ಒಂದು ಏನೋ ಮನೋಭಾವದಿಂದ ಇದ್ದೀನಿ ಅಂತಂದರೆ ಆ ವ್ಯಕ್ತಿತ್ವಕ್ಕೆ ತಕ್ಕಂತೆ 2ರ ಫ್ಯಾಮಿಲಿ ಅಂತಂದರೆ ಏನು? 2K 4K 8K 16K. ಇಲ್ಲಿ ಮಾತ್ರ ನಿನಗೆ ಈ ಥರ ಮಾತ್ರ ಕಾಣ್ತಾ ಹೋಗುತ್ತೆ ಲೈಫಲ್ಲಿ, ಮಾತ್ರ ನಿಂಗೆ ನಂಬರ್ ಸಿಗ್ತಾ ಹೋಗುತ್ತೆ ಲೈಫಲ್ಲಿ. ಅಂದರೆ ಇಲ್ಲಿ ಆಗಂಥ ಅರ್ಥ ಏನಪ್ಪ ಅಂತಂದರೆ, ನಾನು ಒಂದು ಬೌಂಡ್ರಿ ಅಂತ ಹಾಕ್ತೀನಿ ಲೈಫಲ್ಲಿ. ಇದೊಂದು ಬೌಂಡ್ರಿ, ನಾನು ಇಷ್ಟು ಎತ್ತರದಲ್ಲಿದ್ದೀನಿ, ಇದು ನನ್ನ ಹೈಟು, ಆಯಿತಾ? ಇದು ನನ್ನ ಹೈಟ್, ಇದು ಹೆಚ್ಚು ಅಂತ ಕರೆಯೋಣ. ಈಗ ನಾನು ಇಷ್ಟು ಹೈಟಲ್ಲಿದ್ದೀನಿ ಅಂತಂದರೆ ನನಗೆ ಕಾಣಬೇಕು ಅಂತಂದರೆ ಈ ಬೌಂಡ್ರಿಗಿಂತ ಆಚೆ ಇದ್ದವ್ರು ಮಾತ್ರ ನನಗೆ ಕಾಣಬೇಕು. ಅಂದರೆ ನನ್ನ ವ್ಯಕ್ತಿತ್ವ ಈ ಲೆವೆಲ್ಲಿಗಿದೆ ಅಂತ. ನನ್ನ ವ್ಯಕ್ತಿತ್ವ ಈ ಬೌಂಡ್ರಿಗಿಂತ ಕೆಳಗಿದೆಯಪ್ಪ, ಇಲ್ಲೆಲ್ಲೋ ಇದೆ ಅಂತಂದರೆ ನಿನಗೆ ಇಲ್ಲಿರೋರು ಅಷ್ಟೇ ಕಾಣ್ತಾರೆ. ಆದರೆ ನಿನಗೆ ಇಲ್ಲಿರೋರು ಬೇಕು, ಇಲ್ಲಿ ಈ ಬೌಂಡ್ರಿಗಿಂತ ಮೇಲಿರೋರು ಬೇಕು, ಇಲ್ಲಿರೋರು ಬೇಕು. ಸೊ ಅದೇ ಈ ಬೌಂಡ್ರಿ ಅಂತ ಹೇಳಿದ್ದು. ಇದಕ್ಕೆ ನಾವು ವ್ಯಕ್ತಿತ್ವದ ಪ್ರತಿಬಿಂಬ ಅಂತ ಕರೆಯೋಣ. ವ್ಯಕ್ತಿತ್ವದ ಪ್ರತಿಬಿಂಬ ಅಂದರೆ ಇದೊಂದು ರಿಫ್ಲೆಕ್ಷನ್ನು. ನಾನು ಇಷ್ಟು ಹೈಟ್ ಇದ್ದೀನಿ, ಇಲ್ಲಿ ನಾನು ಅಂತ ಇದೆ, ನಾನು ಇಷ್ಟು ಹೈಟ್ ಇದ್ದೀನಿ, ನಾನು ಹೀಗಿರೋದ್ರಿಂದ ನನಗೆ ಇಲ್ಲೆಲ್ಲ ಇರೋದು ಕಾಣ್ಬೋದಿತ್ತು, ಇಲ್ಲೆಲ್ಲ ಕೆಳಗಡೆ ಇದೆಯಲ್ಲ ಈ ಪಾರ್ಟ್ ತೋರಿಸ್ತಿದ್ದೀನಲ್ಲ, ಈ ಪಾರ್ಟ್ ಕಾಣಿಸ್ಬೋದಿತ್ತು. ಆದರೆ ನಿಮಗೆ ಅದು ಕಾಣಿಸಲ್ಲ, ಯಾಕಂದರೆ ನೀವು ಇದಕ್ಕಿಂತ ಮೇಲುಗಡೆಯಿಂದ ಫ್ರೀಕ್ವೆನ್ಸಿಲಿ ನಾನು ಏನು ಮಾಡ್ತಿದ್ದೀನಿ, ಅಲ್ಲಿಂದ ಯೋಚನೆ ಮಾಡ್ತಿದ್ದೀನಿ, ಈ ಒಂದು ಪ್ಲೇಸಲ್ಲಿ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನನಗೆ ಈ ವ್ಯಕ್ತಿತ್ವದ ಪ್ರತಿಬಿಂಬ ಏನಿದೆ, ಇದರ ಮೇಲಿರ್ತಕ್ಕಂಥ ನಂಬರ್ಸ್ಗಳು ಮಾತ್ರ, ಅಂದರೆ ನನ್ನ ಸಿಮಿಲರ್ ಫ್ಯಾಮಿಲಿ ಇರ್ತಕ್ಕಂಥ ನಂಬರ್ಸ್ಗಳು ಮಾತ್ರ ನನಗೆ ಇಲ್ಲಿ ಕಾಣ್ತಾ ಹೋಗುತ್ತೆ. ಇದೇ ಥರ ಲೈಫಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾಯಿದ್ದರೆ, ನನಗೊಂದು ಪರ್ಟಿಕ್ಯುಲರ್ ಯೋಚನೆ ಇದ್ದರೆ, ಆ ಫ್ರೀಕ್ವೆನ್ಸಿಗೆ ತಕ್ಕಂತೆ ಘಟನೆಗಳು, ಆ ಫ್ರೀಕ್ವೆನ್ಸಿಗೆ ತಕ್ಕಂತೆ ಜನರು, ಆ ಫ್ರೀಕ್ವೆನ್ಸಿಗೆ ತಕ್ಕಂತೆ ಫೀಲಿಂಗ್ಸ್ಗಳು ಅಥವಾ ವೈಬ್ರೇಷನ್ಸು, ಈ ಥರದನ್ನು ನಾನು ಅಟ್ರ್ಯಾಕ್ಟ್ ಮಾಡ್ತೀನಿ ಅನ್ನೋದು ನ್ಯಾಚುರಲ್ ಬ್ರಿಡ್ಜಸ್ ಆಫ್ ಈವೆಂಟ್ಸ್ ಅಂತ ನೆವಿಲ್ ಹೇಳಿದ್ದು. ನ್ಯಾಚುರಲ್ ಬ್ರಿಡ್ಜಸ್ ಆಫ್ ಈವೆಂಟ್ಸ್ ಅಂತ ಅವ್ರು ಕರೀತಾರಲ್ಲ. ಅಂದರೆ ಬ್ರಿಡ್ಜ್ ಅಂತಂದರೆ ಏನು? ಒಂದು ಜಾಗ ಇದೆ, ಇಲ್ಲೊಂದು ಜಾಗ ಇದೆ, ಇದ್ರ ಮಧ್ಯೆ ನಾನು ಹೀಗೆ ಒಂದು ಬ್ರಿಡ್ಜ್ ಕಟ್ತೀನಿ ಅಂತ. ಅಂದರೆ ನಾನು ಇಲ್ಲೆಲ್ಲೋ 2K ಅಂತ ಈ ಒಂದು ಫ್ರೀಕ್ವೆನ್ಸಿಯಲ್ಲಿ ಒಂದು ಬೇಕು, ಅಥವಾ ಇಂಥ ವ್ಯಕ್ತಿ ಬೇಕು, ಅಥವಾ ಇಂಥ ಒಂದು ಕೆಲಸ ಆಗಬೇಕಂತ ನಾನು ಇಲ್ಲಿದ್ದೀನಿ. ನನಗೆ 4Kಯಲ್ಲಿ ಒಂದು ಸೂಚನೆ ಕಾಣ್ತಿದೆ, ಇಲ್ಲೂ ಒಬ್ಬರಿದ್ದಾರೆ, ಅಥವಾ ಇಲ್ಲೂ ಒಂದು ಕನಸಿದೆ, ಇಲ್ಲೊಂದು
ಕನಸಿದೆ, ಅಲ್ಲೊಬ್ಬ ಇಲ್ಲಿ ವ್ಯಕ್ತಿ ಇದ್ದಾರೆ, ಇಲ್ಲೊಂದು ಸ್ವಭಾವ ಇದೆ. ಒಟ್ಟಿನಲ್ಲಿ ಇಲ್ಲಿ ಒಂದು ನನ್ನ ಫ್ಯಾಮಿಲಿ ಅಂದರೆ ನೋಡು 2-4ಗೆ ಏನೋ ರಿಲೇಷನ್ ಇದೆ, 2-2 × 4 ಹಾಗೆ. ಈ ಫ್ಯಾಮಿಲಿಯಲ್ಲಿ ನನಗೆ ಯಾರೋ ಸಿಕ್ಕಂಥ ಅನುಭವ, ಇವೆರಡಕ್ಕೂ ಕನೆಕ್ಷನ್ ಆಗುತ್ತೆ ಇಲ್ಲಿ. ಈ ಕನೆಕ್ಷನ್ನಿಗೆ ನಾವು ಇಲ್ಲಿ ಬ್ರಿಡ್ಜ್ ಅಂತ ಕರಿತೀವಿ. ಇಲ್ಲಿ ಬ್ರಿಡ್ಜ್ ಆಗಿದೆಯಲ್ಲ ಈ ಥರ. ಸೊ ಹೀಗೆ ನಾವು ಯಾವುದೇ ಒಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದ್ದರೂ ಕೂಡ, ನಾವು ಮನುಷ್ಯರು ಬೇಸಿಕಲಿ ಒಂದು ವೈಬ್ರೇಷನ್ ಅಲ್ಲ, ಯಾವುದೇ ಒಂದು ವೈಬ್ರೇಷನಲ್ಲಿ ನಾವು ಮತ್ತು ಗ್ರಾಫಲ್ಲಿ ನೀವು ನೋಡ್ದಂಗೆ ಆಸಿಲೇಟ್ರಲ್ಲಿ ಇಲ್ಲಿ ನಾನು ಲೇಸರ್ ತೋರಿಸ್ತೀನಲ್ಲ, ಇಲ್ಲಿ ಈ ಫ್ರೀಕ್ವೆನ್ಸಿಲಿ ನಾನು ಇದೀನಿಯಪ್ಪ ಅಂತಂದರೆ ನನಗೆ ನನ್ನ ಸಿಮಿಲರ್ ಆಗಿರ್ತಕ್ಕಂಥ ಫ್ಯಾಮಿಲಿ ಅಷ್ಟೇ ಕಾಣೋದು. 4K 8K 16K ಹೀಗೆ ಇದು ಈ ಕಡೆ ಶಿಫ್ಟ್ ಆದರೆ ಮತ್ತು ಇವೆಲ್ಲ ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಈ ಬೌಂಡ್ರಿಯಿಂದ ಕೆಳಗಡೆ ಇರ್ತಕ್ಕಂಥ ಜನರು, ಈ ಘಟನೆಗಳು, ಇವೆಲ್ಲ ಕಳಪೆ ನನಗೆ ಬೇಕಿಲ್ಲ. ನಾನು ಯಾವತ್ತಿಗೂ ಇಷ್ಟು ಹೈಟಲ್ಲಿ ಇರ್ತೀನಿ. ಸೊ ನನಗೆ ಸಿಮಿಲರ್ ಆಗಿರ್ತಕ್ಕಂಥ ಈ ಥರ ವ್ಯಕ್ತಿಗಳು, ಈ ಥರ ಘಟನೆಗಳೇ ನನಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಬ್ರಿಡ್ಜು, ಇಲ್ಲಿಂದ ಇಲ್ಲಿಗೆ ಬ್ರಿಡ್ಜು, ಇಲ್ಲಿಂದ ಇಲ್ಲಿಗೆ ಬ್ರಿಡ್ಜು. ಸೊ ಈ ಫ್ರೀಕ್ವೆನ್ಸಿ ಟ್ರಾನ್ಸ್ಲೇಷನ್ ಏನಿದೆ ಇದಕ್ಕೆ ನಾವು ಹಾರ್ಮೋನಿಕ್ಸ್ ಅಂತ ಕರಿತೀವಿ. ಯಾಕೆ ಹಿಂಗೆ ಜನ್ರೇಟ್ ಆಗುತ್ತೆ ನೇಚರಲ್ಲಿ ಆಸಿಲೇಟರ್ ಅಂತಂದರೆ ಎಲ್ಲವೂ ಪರ್ಫೆಕ್ಟ್ ಇರಲ್ಲ. ಸೊ 2K ಹತ್ರ ಒಂದು, 4K ಹತ್ರ ಒಂದು, 2K ಹತ್ರ ಒಂದು, 4K ಹತ್ರ ಒಂದು, 8K ಹತ್ರ ಒಂದು, 16K ಹತ್ರ ಒಂದು, ಹಿಂಗೆ ಒಂದು ಲೈನ್ ಬಂತಲ್ಲ, ಇದಕ್ಕೆ ನಾವು ಹಾರ್ಮೋನಿಕ್ಸ್ ಅಂತ ಕರಿತೀವಿ. ಈ ಹಾರ್ಮೋನಿಕ್ಸ್ ಅಂತಂದರೆ ಏನು ಅಂತಂದರೆ ಸಹಕಾರದಿಂದ ಇರುವಂಥ, ಹಾರ್ಮೋನಿ ಅಂತಂದರೆ ಏನು, ಸಹಬಾಳ್ವೆಯಿಂದ ಇರುವಂಥ ಹಾರ್ಮೋನಿ. ಸೊ ಸಹಬಾಳ್ವೆ ಅಂತಂದ್ರೆ ಏನು, ಸಿಮಿಲರ್ ಆಗಿರು, ಒಂದೇ ಥರ ಇರು, ಕೋಆಪ್ರೇಟ್ ಮಾಡು, ಹೆಲ್ಪ್ ಮಾಡು, ಅಂದರೆ ಏನು ಸಿಮಿಲರ್ ಮೆಂಟಾಲಿಟಿ ಥರ. ಈ ಸಿಮಿಲರ್ ಮೆಂಟಾಲಿಟಿಗೆ ಇದರಿಂದ ಇದಕ್ಕೆ ಬ್ರಿಡ್ಜು, ಇದರಿಂದ ಇದಕ್ಕೆ ಬ್ರಿಡ್ಜು, ಇದರಿಂದ ಇದಕ್ಕೆ ಬ್ರಿಡ್ಜು, ಹೀಗೆ ನ್ಯಾಚುರಲ್ ಬ್ರಿಡ್ಜಸ್ ಆಫ್ ಇವೆಂಟ್ಸು. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ನಾವು ಹೀಗೆ ಕನೆಕ್ಟ್ ಮಾಡ್ತೀವಿ, ಮತ್ತು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಹೀಗೆ ಕನೆಕ್ಟ್ ಮಾಡ್ತೀವಿ, ಮತ್ತು ಇಲ್ಲಿಂದ ಈ ಪಾಯಿಂಟಿಗೆ ಹೀಗೆ ಕನೆಕ್ಟ್ ಮಾಡ್ತೀವಿ. ಹೀಗೆ ಮಾಡಿ ಇಲ್ಲಿರ್ತಕ್ಕಂಥ ನಾನುವಿಗೆ, ಇಲ್ಲಿರ್ತಕ್ಕಂಥ ಕನಸಿಗೆ ಹೀಗೆ ಹಾರ್ಮೋನಿಕ್ಸ್ ಆಗಿ ಜೀವನದಲ್ಲಿ ಇದು ಘಟನೆಗಳು. ಈ 4 ನಂಬರ್ ಏನಂತಂತಂದರೆ ಇಲ್ಲಿ ನಾನಿದ್ದೀನಲ್ಲ, ಇದು ನನಗೆ ಬೇಕಾಗಿರ್ತಕ್ಕಂಥ ಘಟನೆ ನಂಬರ್ 1, ಇದು ನನಗೆ ಬೇಕಾಗಿರ್ತಕ್ಕಂಥ ಘಟನೆ ನಂಬರ್ 2, ಇದು ಬೇಕಾಗಿರೋ ಘಟನೆ ನಂಬರ್ 3. ಇಲ್ಲಿ ನನ್ನ ಡ್ರೀಮ್ ಇದೆ, ಈ ಪಾಯಿಂಟ್ ಹತ್ರ ನನ್ನ ಡ್ರೀಮ್ ಇದೆ, ಇಲ್ಲಿ ನಾನು ಇದ್ದೀನಿ. ಈ ಡ್ರೀಮಿಂದ ಇಲ್ಲಿಗೆ ಹೋಗೋಕ್ಕೆ ಡೈರೆಕ್ಟಾಗಿ ಹಿಂಗೆ ಜಂಪ್ ಆಗ್ಬಿಡ್ತೀನಾ? ಇಲ್ಲ. ಏನು ಮಾಡ್ತೀನಿ, ಫಸ್ಟು ನಾನು ಈ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತೀನಿ. ಆಮೇಲೆ ನನಗೆ ಹೀಗೆ ಒಂದೇನೋ 4K ಹತ್ರ ಒಂದು ಘಟನೆ ಬರುತ್ತೆ, ಇಲ್ಲಿಂದ ನಂಬಿಕೆ ಜಾಸ್ತಿ ಆಗುತ್ತೆ, ಓಕೆ ನನಗೆ ಹಿಂಗೆ ಕರೆಕ್ಟ್ ದಾರಿಲಿದ್ದೀನಿ ಅಂತ. ಮತ್ತೆ ನೆಕ್ಸ್ಟ್ ಹೋಗ್ತೀನಿ, ಏನು ಮಾಡ್ತೀನಿ, ಇಲ್ಲಿಗೆ ಹೋಗ್ತೀನಿ 8K. ಯಾಕಂದರೆ ಇದು ಎದ್ದು ಕಾಣ್ತಾ ಇರುತ್ತೆ, ಈ ಥರ ಘಟನೆಗಳು ಕಣ್ಮುಂದೆ ಕಾಣ್ತಾ ಇರುತ್ತೆ. ಹೆಂಗೆ ಹೋಗ್ತೀಯ ಅಂತಂದರೆ ಕಾಣ್ತಾ ಇರುತ್ತೆ. ಇಲ್ಲಿ ನೋಡಿ, ಒಂದು ಬೌಂಡ್ರಿ ಹಾಕಿದ್ದೀನಲ್ಲ ಇಲ್ಲಿ, ತಡಿ ತುಂಬ ಕಸ ಆಗ್ಬಿಟ್ಟಿದೆ ಇಲ್ಲಲ್ಲ, ಇಲ್ಲಿ ನೀವು ನೋಡಿದಾಗ ಇಲ್ಲೊಂದು ಬೌಂಡ್ರಿ ಹಾಕ್ಬಿಟ್ಟಿದ್ದೀನಿ. ಈ ಬೌಂಡ್ರಿಗಿಂತ ಕೆಳಗಡೆ ನಿಮಗೆ ಕಾಣಲ್ಲ, ಓನ್ಲಿ ಮೇಲ್ಗಡೆ ಇರೋದಷ್ಟೇ ಕಾಣುತ್ತೆ. ಈ ಮೇಲ್ಗಡೆ ಇರೋದು ಯಾವುದು, ನಾನು ಪ್ಲಸ್ ನಂತರ ಇರ್ತಕ್ಕಂಥ ಘಟನೆ, ಆ ಥರ ಇರ್ತಕ್ಕಂಥ ವ್ಯಕ್ತಿಗಳು, ಏನೋ ಯಾರೋ ಬಂದು ಹೆಲ್ಪ್ ಮಾಡೋದು, ಅದೇ ಥರ ಇಲ್ಲೊಂದು ಹೀಗೆ ಮಾಡ್ತಾ ಕೊನೆಗೆ ಇಲ್ಲಿಂದ ಇಲ್ಲಿಗೆ ಜಂಪು, ಬ್ರಿಡ್ಜು, ಇಲ್ಲಿಂದ ಇಲ್ಲಿಗೆ ಬ್ರಿಡ್ಜು, ಇಲ್ಲಿಂದ ಬ್ರಿಡ್ಜು, ಕೊನೆಗೆ ನಾನು ಇಲ್ಲಿರೋ ಕನಸಿಗೆ ರೀಚ್ ಆಗಿಬಿಡ್ತೀನಿ. ಹೀಗೆ ಇದು ನಮ್ಮ ನೇಚರಲ್ಲಿ, ಎನ್ವೈರ್ಮೆಂಟಲ್ಲಿ ನಡೀತಕ್ಕಂಥ ಫ್ರೀಕ್ವೆನ್ಸಿಗಳ ಆಟ. ಪ್ರತಿಯೊಬ್ಬ ಮನುಷ್ಯರು ಫ್ರೀಕ್ವೆನ್ಸಿ ಇದ್ದಂಗೆ ಆ ಫ್ರೀಕ್ವೆನ್ಸಿ ಈ ನಾನುವನ್ನು ಪ್ರತಿಬಿಂಬಿಸುತ್ತೆ. ಈ ನಾನುವಿಂದ ಇನ್ನೊಬ್ಬ ವ್ಯಕ್ತಿ ಆಗ್ತೀರಾ, ಅಲ್ಲಿಂದ ಇನ್ನೊಬ್ಬ ವ್ಯಕ್ತಿ, ಅಲ್ಲಿಂದ ಇನ್ನೊಬ್ಬ ವ್ಯಕ್ತಿ, ಈ ಥರ ಫ್ರೀಕ್ವೆನ್ಸಿ ಟ್ರಾನ್ಸ್ಲೇಷನ್ ಆಗಿ ಕೊನೆಗೆ ಇಲ್ಲಿರ್ತಕ್ಕಂಥ ಕನಸನ್ನು ನಾವು ನನಸು ಮಾಡ್ತಕ್ಕಂಥ ದಿನ ಬರುತ್ತೆ. ಆವತ್ತಿನ ದಿನ ನಮಗೆ ಗೊತ್ತಾಗುತ್ತೆ, ಇಡೀ ಬ್ರಹ್ಮಾಂಡವೇ ಈ ಹಾರ್ಮೋನಿಕ್ಸಲ್ಲಿತ್ತು, ಇಡೀ ಬ್ರಹ್ಮಾಂಡವೇ ನನ್ನ ಸಹಕಾರದಲ್ಲಿತ್ತು, ಇಡೀ ಬ್ರಹ್ಮಾಂಡವೇ ನನ್ನ ಸಿಮಿಲರ್ ಮೆಂಟಾಲಿಟಿಯಲ್ಲಿತ್ತು. ಕೊನೆಗೆ ಇದಕ್ಕೂ ಮೀರಿ ನಿಮಗೆ ಎಲ್ಲವೂ ಸಿಗ್ತಾ ಇದೆ ಅಂತ ಒಂದು ಫೀಲಿಂಗು ಒಂದು ದಿನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ. ಆವಾಗ ಗೊತ್ತಾಗುತ್ತೆ ನಾನೇ ಎಲ್ಲ ಅಂತ ಗೊತ್ತಾಗುತ್ತೆ. ನಾನೇ ಎಲ್ಲ ಆಗಿದ್ದೆ, ಇದು ನಂದೇ ಎಲ್ಲ, ಇದು ನನಗೋಸ್ಕರ, ನನಗೋಸ್ಕರ ಅಂತ ಈ ಒಂದು ರಿಯಲೈಸೇಷನ್ ಆಗೋ ದಿನಕ್ಕೆ ನಾವು ಕಾಯಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ಇದೇ ತರಹದ ವೈಜ್ಞಾನಿಕ ವಿಶ್ಲೇಷಣೆಗಳು ಅಥವಾ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.